ಆಪ್ ಕಿ ಅದಾಲತ್ನಲ್ಲಿ ಸಿಂಗರ್ ಕಂಪೋಸರ್ ಕೈಲಾಶ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ಅನ್ಗ್ರೇಟ್ಫುಲ್ ಎಂಬುದು. ಕೈಲಾಶ್ ಅವರೇ, ನೀವು ಪ್ರಖ್ಯಾತರಾದದ್ದು ಸಿನಿಮಾ ಹಾಡುಗಳಿಂದ. ನಿಮಗೆ ಹಣ ಸಿಕ್ಕಿದ್ದು, ಹೆಸರು ಸಿಕ್ಕಿದ್ದು, ಗೌರವ ಸಿಕ್ಕಿದ್ದು ಸಿನಿಮಾ ಹಾಡುಗಳ ಮೂಲಕ. ಆದ್ರೆ ನಿಮಗೆ ಯಶಸ್ಸು ಸಿಕ್ಕ ನಂತರ ನೀವು ಹೇಳೋದಕ್ಕೆ ಶುರು ಮಾಡಿದ್ರಿ, ಈ ಸಿನಿಮಾ ಹಾಡುಗಳೇನಿದೆ ಅದೊಂದು ಚಾಟ್ ಮಸಾಲ, ಅದೊಂದು ಕಿಚಡಿ, ಪ್ರಯೋಜನವಿಲ್ಲದ್ದು. ನೋಡಿ ಸರ್, ನಾವು ಹೋಗಿದ್ದು ಆಲ್ಬಮ್ಸ್ ಮಾಡೋದಕ್ಕೆ, ಮತ್ತೆ ಆಲ್ಬಮ್ಸ್ನ ಕೂಡ ಬಹಳ ವಿಶೇಷವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಯಾಕಂದ್ರೆ ಈ ಫಿಲಮ್ನ ಸಂಗೀತ ಏನಿರುತ್ತಲ್ಲ, ಅದು ಬಹಳಷ್ಟು ವಿಷಯಗಳ ಮಿಕ್ಸ್ಚರ್ ಆಗಿರುತ್ತೆ. ಮತ್ತೆ ಅದಕ್ಕಾಗಿ ನಾನು ಬಹಳ ಋಣಿಯಾಗಿದ್ದೀನಿ ಪರಮಾತ್ಮನಿಗೆ. ನಾನು ಫಿಲ್ಮಲ್ಲಿ ಹಾಡ್ತಾ ಇದ್ದೀನಿ, ಬಹಳಷ್ಟು ಹಾಡುಗಳನ್ನು ಹಾಡ್ತಾ ಇದ್ದೀನಿ. ಇತ್ತೀಚೆಗೆ ತುಂಬ ಹಾಡ್ತಾ ಇದ್ದೀನಿ. ನಾನು ಯಾವುದೇ ಹಾಡನ್ನು ಹಾಡಿದ್ರೂ ಕೂಡ ಅದು ಹಿಟ್ ಆಗೋಗ್ತಾ ಇತ್ತು. ಸರಿ, ಅದು ಎಷ್ಟು ಮಟ್ಟಿಗೆ ಹಿಟ್ಟಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಹಾಡು 100 ಹಾಡುಗಳಿಗೆ ಸಮನಾಗಿ ಹಿಟ್ಟಾಗ್ತಾ ಇತ್ತು. ವಿಶೇಷವಾದ ಮಾತೇನು ಅಂತ ಹೇಳಿದ್ರೆ, ಆ ಫಿಲಮ್ಗಳಲ್ಲೂ ಕೂಡ ನಾನು ಹಾಡ್ತೀನಿ ಅಂತ ಹೇಳಿ ಒಳ್ಳೊಳ್ಳೆ ಹಾಡುಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಸೊ ಅದರಲ್ಲಿ ಆವಾಗ ಮೀನಿಂಗ್ ಇರ್ತಿತ್ತು, ಮೋಟಿವೇಶ್ನಲ್ ಇರ್ತಿತ್ತು. ಅದಾದ್ಮೇಲೆ ನನಗೆ ಭಗವಂತ ಶಿವನ ಹಾಡುಗಳೇ ಸಿಗ್ತಾ ಹೋಯ್ತು. ಈಗ ಸೌತಲ್ಲಿ ಎಷ್ಟು ಹಾಡುಗಳನ್ನು ಹಾಡಿದ್ದೀನಿ ಅಂತ ಹೇಳಿದ್ರೆ, ಅಲ್ಲ, ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು 100 ಹಾಡುಗಳನ್ನು ಹಾಡಿದ್ದೀನಿ. ತೆಲುಗುಲಿ, ಕನ್ನಡದಲ್ಲಿ, ತಮಿಳಲ್ಲಿ. ಅದರಲ್ಲಿ ನೋಡೋದಾದ್ರೆ ಸುಮಾರು 60 ಹಾಡುಗಳು ಭಗವಂತ ಶಿವನ ಮೇಲೆ ಇರುತ್ತೆ. ಇದು ಬಹಳ ವಿಶೇಷವಾದ ಮಾತು. ಸೊ ಹಾಗಾಗಿ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದು. ಇದು ಕೃತಜ್ಞತೆ ಸಲ್ಲಿಸೋ ರೀತಿ ಅಲ್ಲ. ಸಿನಿಮಾ ಇಂಡಸ್ಟ್ರಿ ಇಷ್ಟೆಲ್ಲ ಕೊಟ್ಟ ನಂತರ ಕೂಡ ನೀವದನ್ನ ಚಾಟ್ ಮಸಾಲ ಅಂತಿದ್ದು. ಆದ್ರೆ ಈಗ ನೋಡಿ, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಹೇಳೋದಕ್ಕೆ. ನೀವು ಪ್ರಶ್ನೆಯಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸರ್, ಓಡೋಂತ ಅದು ಖಂಡಿತ ಇಲ್ಲ. ಯಾಕಂದ್ರೆ ಓಡೋಂಥ ಜನ್ಮ ಆಗೋಯ್ತು ನಂದು. ಈಗೇನಿದ್ರು ನಿಂತು ಜೀವಿಸುವಂಥ ಜನ್ಮನ ಬದುಕ್ತಾ ಇದ್ದೀನಿ ನಾನು. ಅಂದರೆ ನಾನು ನಿಮ್ಗೆ ಏನು ಹೇಳಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಎಂತಹ ಸಂಗೀತ ಇದೆ ಅಂತ ಹೇಳಿದ್ರೆ, ಅದು ಮನೆಗಳಲ್ಲಿ, ಊರುಗಳಲ್ಲಿ ಕೇಳಿಸ್ಕೊಂಡು ಹಾಡಿ ಮತ್ತು ಅದನ್ನು ಅರ್ಥ ಮಾಡ್ಕೋತಾ ಇದ್ದಾರೆ. ಅದನ್ನು ನಾವು ಫೋಕ್ ಮ್ಯೂಸಿಕ್ ಅಂತ ಕರಿತೀವಿ. ಲೋಕಸಂಗೀತ. ಈಗ ಲೋಕಸಂಗೀತ ಏನಿದೆ ಅದು ಬಹಳ ದಿನ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಫಿಲಮಿನ ಸಂಗೀತ ಎಷ್ಟು ದಿನದಿಂದ ಬಂದಿದೆ ಹೇಳಿ ರಜತ್ ಅವರೇ? ಒಂದು 100-150 ವರ್ಷಗಳಿಂದ ಇರ್ಬೋದು. ಈ ಫಿಲಮ್ಗಳಿಗಿಂತ ಮುಂಚೆನೂ ಭಾರತದಲ್ಲಿ ಏನೋ ಒಂದಿತ್ತು ಅಲ್ವಾ? ಮೊದಲು ಕೂಡ ಸಂಗೀತ ಅನ್ನೋದಿತ್ತು. ಆಮೇಲೆ ಸಂಗೀತದಲ್ಲಿ ಬಹಳಷ್ಟು ಪ್ರಕಾರಗಳು ಕೂಡ ಇದ್ವು. ನಿಮಗೆ ಗೊತ್ತು, ಅವ್ರಿಗೆ ಹಿರಿಯರಿಗೆ ಅಲ್ಲಿ ಕೂತಿದ್ದಾರೆ. ಈಗೇನು ನಾವು ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೀವಲ್ಲ, ಅದು ಕೂಡ ಫೋಕಿಂದನೇ ಬಂದಿರುವಂಥದ್ದು, ನಮ್ಮ ಜನ ಸಂಗೀತದಿಂದನೇ ಬಂದಿರುವಂಥದ್ದು. ಲೋಕಸಂಗೀತದ ವಿಶೇಷತೆ ಏನು ಅಂದ್ರೆ, ಅದು ಬರೀ ಕೇವಲ ಮನೋರಂಜನೆ ಮಾತ್ರ ಅಲ್ಲ. ಅರೆ ದೇನೆ ವಾಲಾ ರಾಮ್ ದಿಲಾನೆ ವಾಲಾ ರಾಮ್, अरे राम ही पार लगावेंगे, आज मैं तो राम ही राम भजूरी मेरे राम, राम ही पार लगावेंगे. लिया री माई भिक्षा, देने वाला राम, दिलाने वाला राम, राम ही पार लगावेंगे, लिया री माई भिक्षा. ಭಿಕ್ಷೆನ ಕೇಳ್ತಾ ಇದ್ರೂ ಸಹ ನಾವು ನಮ್ಮ ಈ ಒಂದು ಸಂಗೀತ ಮಾಧ್ಯಮದಿಂದ ನಾವೊಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಮಾರಲ್ ನಿಮಗೆ ಗಮನ ಬರಲಿ ಅಂತ. ಮತ್ತೆ ನನ್ನ ಒಂದು ಸಣ್ಣ ಕೆಲಸ ಕೂಡ ಆಗುತ್ತೆ. ನಾನೂ ಇದ್ದೀನಿ, ನೀವೂ ಇದ್ದೀರಾ. ನೀವು ಕೊಡೋದಕ್ಕಾಗಿ ಒಂದು ಮಾಧ್ಯಮವಾಗಿ ನಿಂತಿದ್ದೀರಾ, ನಾನು ತಗೊಳ್ಳೋದಕ್ಕೆ ಒಂದು ಮಾಧ್ಯಮವಾಗಿದ್ದೀನಿ. ಆದರೆ ಕೊಡ್ತಾ ಇರೋದು ಮಾತ್ರ ಆ ಪರಮಾತ್ಮ. ಇದು ಮೆಸೇಜನೇ. ಸಂಗೀತ ಕೂಡ ಇದೆ. ಈ ರೀತಿ ಸಂಗೀತ ಎಲ್ಲಿಗೆ ಹೊರಟೋಯ್ತು ಹೇಳಿ? ಒಂದು ವೇಳೆ ಫಿಲಮ್ದೇ ಮಾರ್ಕೆಟಿಂಗ್ ಆಯಿತು ಅಂತ ಹೇಳಿ, ಅಥವಾ ನಾವೊಂದು ಫಿಲಮ್ ಸಂಗೀತದ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಅಂದ್ಕೊಳ್ಳಿ, ಆಗ ನಮ್ಮ ಕಲ್ಚರ್ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ನೀವೇ ನೋಡಿ. ನಿಧಾನವಾಗಿ ನಾವು ಪ್ರಿಸರ್ವ್ ಮಾಡ್ಕೋಬೇಕಾಗತ್ತೆ ನಮ್ಮ ಅಸಲಿ ತತ್ವ, ಅಸಲಿ ಸತ್ವ. ಅದೇ ನಮ್ಮ ಕೃತ್ಯ, ಅದೇ ನಮ್ಮ ಸತ್ಯ. ಅದೇ ದೊಡ್ಡದಾಗಿರುತ್ತೆ, ಅದೇ ಬಹಳ ದೊಡ್ಡದಾಗಿರುತ್ತೆ. ಮನುಷ್ಯ ಅಲ್ಲಿಗೆ ಹೊರಟೋಗ್ತಾನೆ. ಫಿಲಮ್ ಅಂತೂ ಇವತ್ತು ಬರುತ್ತೆ, ನಾಳೆಗೆ ಹೊರಟೋಗುತ್ತೆ. ಎಷ್ಟು ಫಿಲಮ್ಗಳನ್ನ ನಾವು ಹೆಸರಿಸ್ಬೋದು ನೀವೇ ಹೇಳಿ ಸರ್. ಅದರಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಅದರಲ್ಲಿ ಅಭಿನಯಿಸಿದ್ದಾರೆ ಅಂತ. ಆದರೆ ಇವಾಗ ಅವ್ರ ಪರಿವಾರದ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಹೇಳ್ತಾ ಇರೋಂಥದ್ದು ಎಷ್ಟು ಸಾಧಾರಣ ಆಗೋಯ್ತು ಆ ಜಗತ್ತು ಅಂತ. ನಾನು ಇದನ್ನು ಹೇಳ್ತಾ ಇದ್ದೀನಿ, ಅದು ಕೆಟ್ಟ ಜಗತ್ತು ಅಂತ ಹೇಳ್ತಾ ಇಲ್ಲ, ಒಳ್ಳೆ ಜಗತ್ತು ಅಂತ ಹೇಳ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಒಂದು ವಿಶೇಷವಾದ ಕೊಡ್ತಾ ಇದ್ದಾರೆ. ಆದರೆ ಮೀನಿಂಗ್ಫುಲ್ ಏನಿದೆಯಲ್ಲ, ಯಾಕಂದ್ರೆ ನಾವು ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥವ್ರು ಅಲ್ಲ ಚಿಕ್ಕೋನ್ನಲ್ಲಿ. ಮೀನಿಂಗ್ಫುಲ್ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ತಯಾರಾಗ್ತಾ ಇವೆ. ಟೈಮ್ ಪಾಸ್ ಮತ್ತೆ ಬೇಡದಿರೋ ವಿಷಯಗಳನ್ನ ತುಂಬಿರೋ ಚಿತ್ರಗಳು ಜಾಸ್ತಿ ಆಗ್ತಾ ಇವೆ. ಆಗ ನನ್ನ ಮನಸ್ಸಿಗೆ ಅನ್ಸುತ್ತೆ, ಬೇಡ, ಫೋಕ್ ಮ್ಯೂಸಿಕ್ ಇರುವಂತದನ್ನ ಖಂಡಿತವಾಗ್ಲೂ ತರ್ತೀನಿ. ಫೋಕ್ ಮ್ಯೂಸಿಕ್ ಎಲ್ಲಿಂದ ಬರುತ್ತೆ ಹೇಳಿ? ನೋನ್ ಫಿಲಮ್ಗಳಿಂದ ಆ ಮ್ಯೂಸಿಕ್ ಬರುವಂತದ್ದು. ಇವತ್ತು ಒಂದು ಹಾಡುಗಳು ಏನ್ ಬರ್ತಾ ಇದೆಯಲ್ಲ, ಈಗಿನ ಕಾಲದಲ್ಲಿ ಬೇರೆ ಬೇರೆ ತರದ ಹಾಡುಗಳು, ಈ ತರದ ಹಳೆ ಹಾಡುಗಳು ರಿಮಿಕ್ಸ್ ಆಗ್ತಾ ಇತ್ತು. ಮತ್ತೆ ಬೇರೆ ಬೇರೆ ಶಬ್ದಗಳ, ಬೇರೆ ಬೇರೆ ಭಾವನೆಗಳ ಹಾಡುಗಳನ್ನ ಮಾಡ್ತಾ ಇದ್ರು.
ಬಹಳ ಸುಲಭ ಅದು. ಇದ್ದಕ್ಕಿದ್ದಂಗೆ ಆ ಸಮಯದಲ್ಲಿ ಬಂತು. तुझे जीत जीत हारूं, ये प्राण प्राण वारूं, ऐसे मैं निहारूं, तेरी आरती उतारूं, तेरे नाम से जुड़े हैं सारे नाते. ನೀವು ಶಬ್ದಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ವ್ಯತ್ಯಾಸ ಇದೆ. ಮೀಕಾ ಹಾಡ್ತಾರೆ ನೋಡಿ, मुझे सोने न दे सारी रात, ನೀವು ಹಾಡ್ತೀರಿ जागू मैं सारी सारी रात. ನೋಡಿ, ಈ ಮಾತು ಬಹಳ ಚೆನ್ನಾಗಿ ಸೂಕ್ತ ಆಗುತ್ತೆ ಅನ್ಸುತ್ತೆ. ಅದು ನಮ್ಮ ಜಾದೂನಲ್ಲಿ ಒಂದು ಹಾಡು ತುಂಬಾ ಚೆನ್ನಾಗಿ ಬರ್ದಿದೀವಿ. ಅದರಲ್ಲಿ ನೀವು ಒಂದು ಶಬ್ದದ ಮೇಲೆ ಗಮನವನ್ನ ಕೊಡಿ ಸರ್. ಅದರಲ್ಲಿ ಏನಿದೆ ಅಂತಂದ್ರೆ, भूल गई सजना मैं संवरना, रंग पड़ा मेरा फीका, और भाए कोई संग ना, आजा वरना, भुगत न फल करनी का, तड़प तड़प के बिलप बिलप के खो दूंगी जब प्राण, तो सुर्गा में होगी मुलाकात. ಅಲ್ಲೂ ಅಲ್ಲೂ ಬಿಡೋದಿಲ್ಲ ನಿನ್ನ ಅಂತ. ಹಾಗಾಗಿ ನಾವು ಈ ತರದಾಗಿ ಅಂದ್ರೆ ಈಗ ನೋಡಿ, ನೀವು ಯಾವ ತರ ಹಾಡ್ತೀರಾ ಅಂತ ನಾನು ಹೇಳ್ತೀನಿ. ನಿಮ್ದೊಂದು ಹಾಡಿದೆ, तेरी शर्ट का मैं बटन हो गया, तेरे बालों का क्लिप हो गया, और तेरी आंखों का लाइनर हो गया. ರಜತ್ ಅವರೇ ಈ ಹಾಡನ್ನ ಬರ್ದಿರೋದೇ ಬೇರೆಯವರಲ್ವಾ? ಇದ್ರ ಮೂಲ ಕರ್ತೃ ಬೇರೆಯವರೇನೆ. ಆದ್ರೆ ಇದು ಸಿನಿಮಾ ಹಾಡಷ್ಟೇ. ಕೆಲವೊಮ್ಮೆ ನನ್ನ ಮನ್ಸಿಗನ್ಸುತ್ತೆ ಇದನ್ನೆಲ್ಲ ಹಾಡೋದು ಬೇಡ ಅಂತ. ಆದ್ರೂ ಈ ಹಾಡು ಹಿಟ್ಟಾಗಿದೆ. ಸೊ ನಾವು ಕಾನ್ಸರ್ಟ್ಗಳಿಗೆ ಹೋದಾಗ ಹೇಳ್ತಾರೆ ಇದನ್ನ ಹಾಡಿ ಅಂತ ಹೇಳಿ. ಆದ್ರೆ ನಾನಲ್ಲಿ ಹಾಡೋದಕ್ಕಾಗಲ್ಲ ಆಗ. ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಹಾಡೇ ಇಲ್ಲ, ಬರೀ ರೆಕಾರ್ಡ್ ಮಾಡಿ ಕಳಿಸ್ಕೊಟ್ಟಿದ್ದಷ್ಟೇ. ಸಿನಿಮಾದವ್ರು ಹೇಳ್ತಾರೆ ಕಷ್ಟ ಏನು ಅಂತಂದ್ರೆ, ಕೈಲಾಶ್ ಖೇರ್ಗೆ ನೀವು ರೊಮ್ಯಾಂಟಿಕ್ ಹಾಡನ್ನ ಹಾಡಿ ಅಂದ್ರೂ ಕೂಡ ಅದರಲ್ಲೂ ಕೂಡ ಭಗವಂತ, ಆರತಿ, ಪೂಜೆ, ಭಗವಂತ ಇದನ್ನ ತಂದು ಬಿಡ್ತಾರೆ. ಹಾ, ಯಾಕಂದ್ರೆ ರಜತ್ ಅವರೇ, ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಶಾಶ್ವತವಾದಂತ ಪ್ರೇಮ, ಶಾಶ್ವತವಾದಂತ ಸತ್ಯ ಇದೇನೆ ಅಷ್ಟೇ. ಮಿಕ್ಕಿದ್ದೆಲ್ಲಾನು ಮಿಥ್ಯ ಅಷ್ಟೇ. ನೋಡಿ, ಇವಾಗ ನಾವ್ ಏನೇನ್ ಕೇಳ್ತಾ ಇದೀವಿ, ಹೊರಗಡೆ ಸುದ್ದಿಗಳನ್ನು ತಿಳ್ಕೊತಾ ಇದೀವಿ, ಚಾನಲ್ಗಳಲ್ಲಿ, ನ್ಯೂಸ್ಗಳಲ್ಲಿ, ಸಂಬಂಧಗಳಲ್ಲೂ ಕೂಡ ಎಷ್ಟು ಇತ್ತೀಚೆಗೆ ಬಿರುಕು ಬೀಳ್ತಾ ಇದೆ. ಸಂಬಂಧಗಳಲ್ಲೂ ಈಗ ಭರವಸೆ, ನಂಬಿಕೆ ಅನ್ನೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ನಿಜವಾದಂತ ಪ್ರೀತಿ ಶಿವನ ಮೇಲೆ ಇರುವಂತದ್ದು. ಆಗ ಕನಿಷ್ಠ ಪಕ್ಷ ಜೀವನನಾದ್ರೂ ಸುಖವಾಗಿರುತ್ತೆ. ಸರಿ ಬಿಡಿ, ಆ ಮಾತನ್ನ ನಾನು ಒಪ್ಕೋತೀನಿ. ಆದ್ರೆ ಪ್ರತಿಯೊಂದು ಹಾಡಲ್ಲೂ ನೀವು ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಿ? ಒಂದು ಹಾಡಲ್ಲಿ ನೀವು ಹೇಳ್ತೀರಿ, छूले मुझे आराम से मैं मर जाऊं, ಹೌದು, तेरे नाम से जुलूं, तेरे नाम से मर जाऊं. ಸರ್, ಸಾವೇನೆ ಬದುಕಿನ ಮೊದಲ ಹೆಜ್ಜೆ ಅನ್ಬೋದು. ಯಾರು ಬದುಕಿರ್ತಾನೋ ಅವನು ಸಾಯ್ತಾ ಇರ್ತಾನೆ. ಇಲ್ಲ ಅಂದ್ರೆ ಬದುಕೋಕ್ಕೋಸ್ಕರ ಅವನು ಪ್ರತಿದಿನ ಸಾಯ್ತಾ ಇರ್ತಾನೆ. ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, पंडित जी, जो दाना मिट्टी में गलता है एक दिन वही फलता है. ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ಫಲ ಸಿಗುತ್ತಲ್ಲ. ಮೇಲಿಗೆಲ್ಲರೂ ಹೋಗ್ಲೇಬೇಕು, ಆದ್ರೆ ಸಾಯೋದಕ್ಕೆ ಯಾರೂ ಸಿದ್ಧರಿಲ್ಲ. ಅದಕ್ಕೂ ತಯಾರಾಗಿರ್ಬೇಕಲ್ಲ. ನೋಡಿ, ಯಾರೋ ಒಬ್ರು, ಅಲ್ಲ ನಮಗೆಲ್ಲ ರೈಲ್ ತಯಾರು ಮಾಡಿದ್ರೆ ನಿಮ್ಗೆ ರಾಕೆಟೇ ಮಾಡಿಬಿಟ್ಟಿದಾರಲ್ಲ ಪರಮಾತ್ಮ ಅಂತ. ಹೌದು, ಇದು ತುಂಬಾ ದೊಡ್ಡ ಮಾತು ನೀವು ಹೇಳಿದ್ದು ಒಂದೇ. ನೀವು ಅಬ್ಸರ್ವ್ ಮಾಡಿದಿರ ನನಗೆ ರಾಕೆಟೇ ಮಾಡಿಕೊಟ್ಟಿದ್ದಾರೆ ಅಂತ. ಆದ್ರೆ ಹಿಂದ್ಗಡೆ ಉರಿತಿರೋ ಬೆಂಕಿನೂ ನೋಡಿ ಎಷ್ಟು ಹಚ್ಚಿದೆ ಅಂತ. ಅದೇ ಥರನೇ ಸರ್, ಯಾರಿಗೆ ಸಾಯೋದಕ್ಕಿಷ್ಟ ಇಲ್ವೋ ಅವರಿಗೆ ಬದುಕೋದಕ್ಕೆ ಯಾವ ಸ್ವಾದನೂ ಇರೋಲ್ಲ. ಏನೂ ಮಾಡ್ದೇನೇನೆ ಜನ, ಯಾವ ಪರಿಶ್ರಮನೂ ಇಲ್ದೆ, ಯಾವ ಪುರುಷಾರ್ಥಗಳನ್ನು ಸಾಧನೆ ಮಾಡದೆ ಅಚೀವ್ ಮಾಡಿದಾರಲ್ಲ, ಅವ್ರನ್ನ ನೋಡಿ ನೀವೇನೆ. ಅವ್ರಿಗೆ ಯಾವ ವ್ಯಾಲ್ಯೂನೂ ಇರೋದಿಲ್ಲ, ಅವ್ರು ಅದನ್ನ ನಿಭಾಯಿಸೋದಕ್ಕೂ ಆಗಲ್ಲ. ನೀವು ಎಲ್ಲಿ ವ್ಯಾಲ್ಯೂ ಕೊಡ್ತೀರಾ? ನಿಮ್ಮನ್ನ ಬಾಹುಬಲಿನಲ್ಲಿ ಹಾಡೋದಿಕ್ಕೆ ಕರೀತಾರೆ, ನಿಮ್ಗೆ ಇದು ಕೂಡ ಗೊತ್ತಿರ್ಲಿಲ್ಲ ಇದು ಯಾವ ಸಿನಿಮಾ, ಎಷ್ಟು ದೊಡ್ಡ ಸಿನಿಮಾ, ಎಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು. ಸರ್, ನಾನು ಕ್ಷಮೆ ಕೇಳ್ಕೊತೀನಿ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡವರು ನನ್ನನ್ನು ಕರೆದಿರ್ತಾರೆ. ಖಂಡಿತವಾಗ್ಲೂ ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ನಾನು ಫಿಲ್ಮ್ನ ಬಾಲ್ಯಾವಸ್ಥೆಯಿಂದ ನೋಡೋದಕ್ಕಾಗಲಿಲ್ಲ ನನ್ನ ಕೈಲಿ. ಹಾಗಾಗಿ ನನಗೆ ಆ ಫಿಲ್ಮಿನ ಕಡೆ ನನ್ನ ಮನಸ್ಸು ಆ ರೀತಿ ಹೋಗಲಿಲ್ಲ. ಮತ್ತೆ ನಾನು ಯಾವಾಗ ಹಾಡೋದಕ್ಕೆ ಅಂತ ಹೋಗ್ತೀನೋ ಅವಾಗ ಒಂದೇ ಅನ್ಕೊಂತೀನಿ, ಈ ಹಾಡು ಚೆನ್ನಾಗಾಗ್ಲಿ ಅಂತ, ಮತ್ತೆ ಒಳ್ಳೇದು ಪೇಮೆಂಟ್ ಬರಲಿ ಅಂತ. ಅಷ್ಟೇ, ನನ್ನ ಪಾಡಿಗೆ ನಾನು ಬಂದ್ಬಿಡ್ತೀನಿ. ಕೆಲವು ನೋಡ್ತಾ ಇದ್ರೆ ಸಿನಿಮಾಗಳು ಬರೋದೇ ಇಲ್ಲ, ಕೆಲವೊಂದು ಎಷ್ಟೋ ವಿಚಾರಗಳು ಸುದ್ದಿನೇ ಆಗಲ್ಲ. ಆಗ ಪ್ರಾರ್ಥನೆ ಮಾಡ್ತೀನಿ, ದೇವ್ರೆ ಈ ಹಾಡು ಅವರಿಗೆ ಒಳ್ಳೇದ್ ಮಾಡ್ಕೊಡ್ಲಿ ಅಂತ. ಯಾಕಂದ್ರೆ ಅವರು ಅಷ್ಟೇ ಎಕ್ಸೈಟ್ ಆಗಿ ಇಲ್ಲಿವರೆಗೂ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಆ ಗೆಲುವು ಸಿಗಲಿ ಅಂತ ಆಶಿಸ್ತೀನಿ. ಮಾತಾಡ್ತಿದ್ದಾರೆ, ಆಗ್ಲಿ ಅಂತ. ಆಮೇಲೆ ಬಾಹುಬಲಿಲಿ ನಾನು ಹಾಡೋದಕ್ಕೆ ಅಂತ ಹೋದಾಗ ಒಂದ್ಸರಿ ನನಗನ್ನಿಸ್ತು, ಇದು ಸೌತ್ ಇಂಡಿಯನ್ ಸಿನಿಮಾನೇನೆ, ಆದ್ರೆ ಅವರು ತಾಂಡವ ಸ್ತೋತ್ರನ ಹೇಳಿಸ್ತಾ ಇದ್ದಾರೆ. ಬಹಳ ದೊಡ್ಡ ವಿಷಯನೇ ಅಲ್ವಾ ಇದು ಅಂತ. ಅದು ಸೌತಲ್ಲೂ ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳು ನಡೀತಾ ಇವೆ. ನಾವು ಬಾಲ್ಯಾವಸ್ಥೆಯಿಂದ ಹಾಡುಗಳನ್ನ ಹೇಳ್ತಾ ಬರ್ತಿದೀವಿ, ಮತ್ತೆ ಈಗ ಈ ರೀತಿ ಹಾಡ್ತಿದೀವಿ. ಆಮೇಲೆ ಸೌತಲ್ಲಿ ಕೆಲವು ಫಿಲ್ಮ್ಗಳನ್ನ ನೋಡಿ, ಅವ್ಯಾವುದು ಹಿಂದಿನಲ್ಲಿ ಬಂದೇ ಇಲ್ಲ ಇನ್ನೂನು. ಸೊ ಒಳ್ಳೆ ಕೆಲಸಗಳು ಅಂತ ಹೇಳಿದ್ಮೇಲೆ ಯಾವ ಮೂಲೆ ಆದ್ರೂ ಸರಿ ಮಾಡ್ಕೊಂಡು ಹೋಗೋದಷ್ಟೇ. ಆಮೇಲೆ ಇದನ್ನ ಯೋಚನೆ ಮಾಡ್ಕೊಂಡು ಮಾರನೇ ದಿನ ನನಗೆ ಅಮೆರಿಕ ಫ್ಲೈಟ್ ಇತ್ತು, ಅಲ್ಲಿಗೆ ಹೋದೆ.
ಅಲ್ಲೊಂದು ತೆಲುಗು ರೇಡಿಯೋ ಚಾನಲ್ನವರು ನನಗೆ ಈ ವಿಚಾರನ ಹೇಳಿದ್ರು. ಏನಂದ್ರೆ ಇದು ಏನಂತ ಹೇಳಿದ್ರೆ, ನೀವು ಹಾಡಿರೋಂಥ ಈ ಹಾಡು ಬಾಹುಬಲಿ ಅನ್ನೋ ಸಿನಿಮಾಗೆ ಅದು 5 ಲ್ಯಾಂಗ್ವೇಜ್ಗಳಲ್ಲಿ ಬರ್ತಾ ಇದೆ, ಅದು ಹಿಂದಿಲೂ ಕೂಡ ಬರ್ತಾ ಇದೆ ಅಂತ. ಆಗ ನನಗೆ ಅರ್ಥ ಆಯ್ತು, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದು ಅಂತ ಹೇಳಿ. ಆಗ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು, ಅಯ್ಯೋ ದೇವ್ರೇ, ಇದು ನಾನು ಹಾಡಿದ್ದು ಬಾಹುಬಲಿ ಸಿನಿಮಾಗ ಅಂತ ಅವಾಗ ಅರ್ಥ ಆಯ್ತು. ಆಮೇಲೆ ಅದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿದಾಗ ನನ್ನ ಹಾಡು ಬರುತ್ತಾ ಅದರಲ್ಲಿ ಅನ್ನಿಸ್ತು. ಸೊ ಆಮೇಲೆ ಅವಾಗ ಆಗಿದ್ದೇನಂತ ಹೇಳಿದ್ರೆ, ಕಬೀರ್ ನನ್ನ ಮಗ ಏನಿದಾನಲ್ಲ, ಆಗ ನಾನು ಈ ಸಿನಿಮಾಗೆ ಮೊದಲನೇ ಸರಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಅಂತ ಹೋಗಿದ್ದೆ. ಅವನಿಗೆ ಹೇಳಿದ್ದೆ, ನಾನು ಈ ಫಿಲ್ಮ್ನ ನಾನು ನಿನ್ ಜೊತೆ ನೋಡ್ತೀನಿ ಬರ್ತೀನಿ ಅಂತ. ಮಿಕ್ಕಿದ ಫಿಲ್ಮ್ಗಳನ್ನೆಲ್ಲ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಆದ್ರೆ ಸಿನಿಮಾದವರ ಕಂಪ್ಲೇಂಟ್ ಏನು ಅಂತಂದ್ರೆ, ಸಿನಿಮಾದವರು ನಿಮಗೆ ಹೆಸರನ್ನು ಕೊಟ್ಟಿದ್ದಾರೆ, ನೀವು ಕೇಳಿದಂತ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ, ಆದ್ರೆ ಸಿನಿಮಾದವರಿಂದ ದೂರನೇ ಇರ್ತೀರಾ. ಸಿನಿಮಾದವರ ಪಾರ್ಟಿ ಇರುತ್ತೆ, ಕೈಲಾಶ್ ಅವರು ಹೋಗೋದೇ ಇಲ್ಲ. ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಕೈಲಾಶ್ ಅವ್ರು ಹೋಗೋದಿಲ್ಲ. ಇದು ಅವ್ರಿಗೆ ಅವಮಾನ ಮಾಡ್ದಂಗಲ್ವಾ? ರಜತ್ ಅವರೇ, ವಿಚಾರ ಏನಂತ ಹೇಳಿದ್ರೆ, ಹಣೆ ಬರ ಹೆಂಗಿದೆ ಅಂತ ನೋಡಿ ನಾವು ಹೆಚ್ಚು ಸಮಯ ಟ್ರಾವೆಲ್ಲೇ ಮಾಡ್ತಾ ಇರ್ತೀನಿ. ಆಗ ಕೆಲವು ಕಡೆಯಿಂದ ನನಗೆ ಯಾವಾಗ ಇನ್ವಿಟೇಷನ್ಸ್ ಬರುತ್ತೋ ನಾನು ಹೋಗೋಕ್ಕಾಗಲ್ಲ. ಆವಾಗ ಅನ್ಸುತ್ತೆ ನನಗೆ, ದೇವ್ರೇ ನೀನು ಇವಾಗ ಎಲ್ಲಾನು ಕೊಟ್ಟಿದೀಯಾ ನನಗೆ, ಆದರೆ ಟೈಮೇ ಕೊಟ್ಟಿಲ್ಲ ಅಂತ. ಮೊದಲು ಟೈಮ್ ಸರಿ ಇರಲಿಲ್ಲ, ಈಗ ಟೈಮೇ ಸಿಗ್ತಾ ಇಲ್ಲ. ನೀವು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಶಾರುಖ್ ಖಾನ್ ಅವರು ಅವ್ರ ಫಿಲ್ಮ್ದೊಂದು ಸಾಂಗ್ನ ನಿಮ್ ಕೈಲಿ ಹಾಡ್ಸಿದ್ರು, ಆದ್ರೆ ಅದೇ ಸಾಂಗ್ನ ಆಮೇಲೆ ಬೇರೆ ಸಿಂಗರಿಗೆ ಕೊಟ್ಟು ಹಾಡ್ಸಿದ್ರಂತೆ, ಇದು ನಿಜಾನಾ ಸರ್? ಅದೆಲ್ಲ ಸ್ಟಾರ್ಟಿಂಗ್ ದಿನಗಳಲ್ಲಿ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಶುರುನಲ್ಲಿ ಈ ಕಾಲು ಶಾರುಖ್ ಖಾನ್ ಅವ್ರದ್ದು ಆಗಿರಲ್ಲ. ಅವ್ರ ಹೆಸರು ದೊಡ್ಡದಾಗಿರೋದ್ರಿಂದ ಎಲ್ಲಾರೂ ಅವ್ರ ಹೆಸರು ಮೇಲೆ ಅದನ್ನ ಬರೀತಾರಷ್ಟೇ. ವಿಚಾರ ಏನಂದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಯಾರು ಈ ಹೊಸ ಗಾಯಕ ಅಥವಾ ಯಾರನ್ನ ರೀಪ್ಲೇಸ್ ಮಾಡಿದ್ದಾರೆ ಅನ್ನೋದು. ಸೊ ಇದು ಮ್ಯೂಸಿಕ್ ಡೈರೆಕ್ಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ ಅವ್ರು ಮಾತ್ರ ತಗೊಳ್ಳೋಂಥ ಕಾಲು. ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಂಥದ್ದೇನಿಲ್ಲ, ಯಾಕಂದ್ರೆ ಶುರುನಲ್ಲಿ ಈ ರೀತಿಯಾದಂಥ ಅನುಭವಗಳು ಆಗ್ತಾನೇ ಇರುತ್ತೆ, ಮತ್ತೆ ಆಗ್ಲೂ ಬೇಕು. ಆದ್ರೆ ಈಗ ನೀವು ಹೇಳ್ತಾ ಇದ್ದೀರಲ್ಲ, ನಾವು ಹಾಡ್ದಂತ ಹಾಡಿಗೆ ಕುಣಿದು ಕುಣಿದು ಇವರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ನಾನಿದನ್ನ ಹೇಳ್ತೀನಿ ಸರ್. ನೋಡಿ, ನಿಜವಾದ ಸಂಗೀತಕಾರನಿಗೆ ನಿಜವಾದ ಸಂಗೀತಕ್ಕೆ ಒಳ್ಳೆ ಬೆಲೆನ ಕೊಡಬೇಕು. ಆ್ಯಕ್ಚುಲಿ ನಮ್ಮಲ್ಲಿರುವಂಥ ಈ ಆಡಿಯನ್ಸ್, ಹಾಗೆ ಎಲ್ಲರೂ ಜನ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ರಜತ್ ಅವರೇ ನಮ್ಮನ್ನ ಕೇಳ್ತಾರೆ, ನೀವು ವಿದೇಶಕ್ಕೆ ಹೋದಾಗ ನಿಮಗಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ, ಅಂದ್ರೆ ವಿದೇಶದವರು ಇಲ್ಲಿಗೆ ಬಂದಾಗ ಅವ್ರಿಗೆ ಹೇಗೆ ಸಿಗುತ್ತೋ ಹಾಗೆ ಸಿಗುತ್ತಾ ಅಂತೆಲ್ಲ ಕೇಳ್ತಾರೆ. ನಾನು ಅವಾಗ ಹೇಳ್ತಿರ್ತೀನಿ, ರಜತ್ ಅವರೇ, ನಾವು ಎಲ್ಲೇ ಹೋದ್ರೂ ದೇಶೀಯವರೇ ಆಗಿರ್ತೀವಿ, ನಾವು ಭಾರತದವರೇ ಆಗಿರ್ತೀವಲ್ವಾ. ಕೆಲವರು ಪಂಜಾಬಿ ಅವರಾಗಿರ್ತಾರೆ, ಕೆಲವರು ಗುಜರಾತಿ ಆಗಿರ್ತಾರೆ, ಕೆಲವರು ಮರಾಠಿಗಳಾಗಿರ್ತಾರೆ. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ಕೆಲವರು ಇರ್ತಾರೆ, ಅವರು ಅದೇ ಪ್ರದೇಶದವರೇ ಆಗಿರ್ತಾರೆ. ನಮ್ಮ ವಿದೇಶಿ ಆಡಿಯನ್ಸ್ ನಮಗೆ ಖಂಡಿತವಾಗ್ಲೂ ಆಡಿಯನ್ಸ್ ಅಲ್ಲ. ಆದ್ರೂ ವಿದೇಶದವ್ರು ಇಲ್ಲಿಗೆ ಬಂದಾಗ ನಮ್ಮವರು ಇಲ್ಲಿ ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಬ್ಲ್ಯಾಕಲ್ಲಿ ಟಿಕೆಟ್ ತಗೊಳ್ತಾರೆ, ಹೋಗಿ ನೋಡ್ತಾರೆ ಎಲ್ಲಾನು. ನಾನು ಇದನ್ನ ಹೇಳಬೇಕು ಅಂತ ಇದ್ದೀನಿ, ಅದೇ ರೀತಿನೇ ಸಂಗೀತಕಾರರನ್ನ ಇಲ್ಲಿಯೂ ಕೂಡ ಇನ್ನಷ್ಟು ಹೆಚ್ಚು ಅವರಿಗೆ ಪರಿಗಣನೆಯನ್ನು ಕೊಡಬೇಕು, ಇನ್ನಷ್ಟು ಅವರಿಗೆ ಸ್ಥಾನಮಾನಗಳನ್ನ ಕೊಡಬೇಕು. ಯಾಕಂದ್ರೆ ನಮ್ಮ ಶಾಸ್ತ್ರೀಯ ಸಂಗೀತದ ಆಡಿಯನ್ಸ್ಗಳನ್ನ ನೋಡಿ ಎಲ್ಲೋ ಅಲ್ಪ ಸ್ವಲ್ಪ ಇರ್ತಾರಷ್ಟೇ. ಮತ್ತೆ ಈ ವಿಷಯಗಳಲ್ಲಿ ಬದಲಾವಣೆ ಬರುವಂತ ಅಗತ್ಯ ಇದೆ. ಅಂದ್ರೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ಆಕ್ಟರ್ ಬೇರೆಯವನ್ ಆಗಿರ್ಬೇಕಾದ್ರೆ ನಾವು ಆ ಹಾಡಿನ ಮೇಲೆ ಗಮನ ಕೊಡ್ತೀವಲ್ವಾ. ಯಾರು ಈ ಹಾಡನ್ನು ಬರ್ದಿರೋದು, ಕಂಪೋಸ್ ಯಾರು ಮಾಡಿದ್ದು, ಹಾಡಿರೋದು ಯಾರು. ಆದ್ರೆ ಬರೀ ಒಬ್ಬ ಆಕ್ಟರ್ ಬರ್ತಾನೆ, ಅದಕ್ಕೆ ಲಿಪ್ ಸಿಂಕ್ ಮಾಡ್ತಾನೆ. ಈ ರೀತಿ ಮಾಡ್ದ, ಮೂತಿ ತಿರುಗಿಸ್ದ, ಅದಕ್ಕೆ ಸ್ವಲ್ಪ ಶರೀರವನ್ನು ಬಾಗಿಸ್ದ, ಅವ್ನು ಕೋಟ್ಯಾಂತರ ರೂಪಾಯಿ ತಗೊಳೋದ. ಮತ್ತೆ ಇಲ್ಲಿ ಹುಚ್ಚರು ಕೂತಿದಾರಲ್ಲ ನಮ್ಮನೆಯವರು, ಇವರೆಲ್ಲರೂ ಮತ್ತೆ ಇವರೇ ಕೊಡ್ತಾರ ಅವ್ರಿಗೆ. ನಾನು ಇವ್ರಿಗೋಸ್ಕರ ಒಂದು ಮಾತು ಹೇಳ್ತೀನಿ, ನೀವೆಲ್ಲ ನಮ್ಮ ಮನೆಯವರು, ನಮ್ಮ ಪರಿವಾರದವರು, ನಮ್ಮ ಭಾರತೀಯರು, ನಮ್ಮ ಪ್ರೀತಿಯ ಆಡಿಯನ್ಸ್, ನೀವೆಲ್ಲ ಸುಧಾರಿಸಿ ತಿಳ್ಕೊಳ್ಳಿ. ನಕಲಿನ ಅಸಲಿ ಅಂತ ಅನ್ಕೋಬೇಡಿ, ಮತ್ತೆ ಅಸಲಿನ ಪ್ರಮೋಟ್ ಮಾಡಿ ನೀವು ಅಂತ. ಎಲ್ಲ ದುಡ್ಡನ್ನ ಕೈಲಾಶ್ ಖೇರ್ಗೆ ಕೊಡಿ. ನಾನು ಹಾಡು ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. सैया सैया बनके माला प्रेम की तेरे तन पे झर झर जाऊं, मैं बैठूं नैया प्रीत की संसार से तर जाऊं, मैं तेरे प्यार से तर जाऊं. सैया सैया